ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ, ಏನಿವತ್ತು 89ನೇ ವರ್ಷದ ಜನ್ಮ ದಿನೋತ್ಸವವನ್ನ ಸೋಲ್ದೇವನಹಳ್ಳಿಲಿ ವಿನೋದ್ ರಾಜ್ ಅವರು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ನೆನಪಿಗಾಗಿ ತುಂಬಾ ಅಚ್ಚುಕಟ್ಟಾಗಿ ಜನ್ಮೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ವಿಚಾರ ಇಷ್ಟೇ, ಇವತ್ತು ವಿಶೇಷವಾಗಿ ನೇತ್ರದಾನ ಇರ್ಬೋದು, ಮತ್ತೆ ಆರೋಗ್ಯ ಶಿಬಿರ ಇರ್ಬೋದು, ಮತ್ತೆ ಇನ್ನೂ ಅನೇಕ ಪುಣ್ಯ ಕಾರ್ಯಗಳನ್ನ ಸನ್ಮಾನ್ಯ ಡಾಕ್ಟರ್ ವಿನೋದ್ ರಾಜ್ ಅವರು ನಡೆಸ್ತಾ ಇದ್ದಾರೆ. ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ. ಈಗಾಗಲೇ ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಮತ್ತೊಮ್ಮೆ ಅವ್ರನ್ನ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ, 25ರಲ್ಲಂತೂ ಕೊಡ್ಲಿಲ್ಲ ನೀವು, 26ರಲ್ಲಾದ್ರೂ ಕರ್ನಾಟಕ ರತ್ನ ಮರಣೋತ್ತರ ಪ್ರಶಸ್ತಿಯನ್ನ ತಾವು ದಯವಿಟ್ಟು ಅಧಿಕೃತವಾಗಿ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಬರೀ ಕಲೆಗಾಗಿ ಅಲ್ಲ, ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ತಾವು ನೋಡಿರ್ಬೋದು, ಸೋಲ್ದೇವನಹಳ್ಳಿಲಿ ರಸ್ತೆಯಿಂದ ಹಿಡಿದು ಯಾರಾದ್ರೂ ಬಡ ಬಗ್ಗರು ಅವ್ರ ಮನೆ ಬಾಗಿಲಿಗೆ ಬಂದ್ರೆ ಆಸ್ಪತ್ರೆಯನ್ನ ತೆರೆದಿದ್ದಾರೆ. ಆಮೇಲೆ ಮನುಷ್ಯನ್ಗೆ ಆಸ್ಪತ್ರೆ ತೆಗೆಯೋದೇ ಕಷ್ಟ, ಅಂತದ್ರಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಏನಾದ್ರೂ ನೋವಾದ್ರೆ ಅದಕ್ಕೂ ಆಸ್ಪತ್ರೆ ಇರಬೇಕು ಅಂತ ಹೇಳಿ ಆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಇದೆಲ್ಲದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಹ ಕಲಾವಿದರು ಏನಿದ್ದಾರೆ, ಸಹ ಕಲಾವಿದರಿಗೆ ತಿಂಗಳಿಗೆ ಮಾಸಾಶನವನ್ನ ಏನಾದ್ರೂ ನೀಡ್ತಾ ಇದ್ರೆ ಸ್ವತಃ ವಿನೋದ್ ರಾಜ್ ಅವರೇ ಪೋಸ್ಟ್ ಆಫೀಸ್ಗೆ ಹೋಗಿ ಅವರವರ ಹೆಸರಿಗೆ ಮನೆ ಆರ್ಡರ್ ಮಾಡುವಂತದ್ದು ಎಷ್ಟು ಜನ ಕಲಾವಿದರು ನಾವು ನೋಡಿರ್ಬೋದು. ಯೋಚನೆ ಮಾಡಿ, ಯಾವ ಕಲಾವಿದರು ಕೂಡ ಇಂಥ ರಿಸ್ಕ್ ನ ತಗೊಳ್ಳಲ್ಲ, ಇಂಥ ಆಲೋಚನೆಯನ್ನು ಕೂಡ ಮಾಡಲ್ಲ. ಅದಕ್ಕೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರೋದು, ಬರೀ ಕಲೆಯನ್ನೇ ನೋಡಬೇಡಿ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ, ದಯವಿಟ್ಟು ಅವ್ರು ಮಾಡಿರ್ತಕ್ಕಂಥ ಸಮಾಜಮುಖಿ ಕೆಲಸಗಳನ್ನ ಗಮನಿಸಿ. ಬಡಬಗ್ಗರಿಗೆ ಸಹಾಯ, ಆಸ್ಪತ್ರೆ, ಪ್ರಾಣಿ ಪಕ್ಷಿಗಳಿಗೆ ಆಸ್ಪತ್ರೆ, ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರ ಮನೆ ಬಾಗಿಲಿಗೆ ಸಹಾಯ. ಇದಕ್ಕೂ ಇನ್ನು ಹೆಚ್ಚಾಗಿ ಇನ್ನೇನು ಮಾಡ್ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರೇ? ನೀವು ಮಾಡ್ಬೇಕಾಗಿರ್ತಕ್ಕಂಥ ಸಹ ಕಲಾವಿದರನ್ನ ನೀವು ಗುರುತಿಸ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಕೈ ಬಿಟ್ಟಿಲ್ಲ. ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಹಾಗೆ ವಿನೋದ್ ರಾಜ್ ಅವರು ಇಬ್ರು ಕೂಡ ಯಾವ ರೀತಿ ಅವರು ಯಾವ ರೀತಿ ನಡ್ಕೊಂಡು ಹೋಗ್ತಾರೆ ಅದೇ ರೀತಿಲಿ ಸಹ ಕಲಾವಿದರು ಬದುಕಬೇಕು ಅಂತ ಹೇಳಿ ತಿಂಗಳು ಮಾಸಾಶನವನ್ನ ಕಳಿಸುವಂತ ಪ್ರಾಮಾಣಿಕವಾದಂತ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಡಾಕ್ಟರ್ ವಿನೋದ್ ರಾಜ್ ಅವರು ಅಂತ ಎದೆ ತಟ್ಕೊಂಡು ಹೇಳ್ಬೋದು. ದಯವಿಟ್ಟು ಎಲ್ಲ ಗಮನದಲ್ಲಿ ಇಟ್ಕೊಂಡು ಈಗಲಾದ್ರೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಮನಸ್ಸು ಕರಗ್ಲಿ. ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ಕರ್ನಾಟಕ ರತ್ನ ಮರಣೋತ್ತರ ಪ್ರಶಸ್ತಿಯನ್ನ ಕೊಡ್ಲೇಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಏನಿವತ್ತು 89ನೇ ಜನ್ಮ ದಿನೋತ್ಸವ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ವಿ. ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಪ್ರಾಮಾಣಿಕವಾಗಿ ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು ಬಂದು ಸನ್ಮಾನ್ಯ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ನೆನಪನ್ನ ತೆಗೆದುಕೊಂಡು ನನ್ನೂ ಕೂಡ ಒಬ್ಬ ಕನ್ನಡದ ಹೋರಾಟಗಾರರನ್ನ ಗುರುತಿಸಿ ನನಗೂ ಕೂಡ ಈ ಒಂದು ಪುಣ್ಯ ಸ್ಥಳದಲ್ಲಿ ನನ್ನನ್ನು ಕೂಡ ಸನ್ಮಾನಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.